ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಹನುಮ ಜಯಂತಿ 2ನೇ ತಾರೀಕು ಏಪ್ರಿಲ್ ಹನುಮ ಜಯಂತಿ ಜೊತೆಯಲ್ಲಿ ಗುರುವಾರ, ಹೀಗಾಗಿ ಒಂದೇ ವಿಡಿಯೋನಲ್ಲಿ ಹನುಮ ಜಯಂತಿ ಇರೋದರಿಂದ ರಾಯರು ವಾಯುದೇವರ ಆರಾಧಕರು ಹೌದು. ಅವತ್ತಿನ ದಿವಸ ರಾಯರ ಜೊತೆಯಲ್ಲಿ ಹನುಮದೇವರ ಪೂಜೆಯನ್ನು ಹೇಗೆ ಮಾಡುವಂತಹದ್ದು, ಶುಭ ಸಮಯ, ಯಾವ ನೈವೇದ್ಯ ಇಡಬೇಕು, ಯಾವೆಲ್ಲ ದೇವರ ಸ್ತೋತ್ರಗಳನ್ನು ಹೇಳ್ಕೋಬೇಕು, ಎಲ್ಲವನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. 2ನೇ ತಾರೀಕು ಹನುಮ ಜಯಂತಿ ಬಂದಿರುವಂತಹದ್ದು, ಜೊತೆಯಲ್ಲಿ ಗುರುವಾರ ಬಂದಿರುವಂತಹದ್ದು. ಅವತ್ತಿನ ದಿವಸ ನಿಮ್ಮ ಪೂಜೆಗೆ ಅಂದರೆ ನೀವು ದೀಪವನ್ನು ಹಚ್ಕೊಳ್ಳೋ ಅಂತಹದ್ದಕ್ಕೆ 2 ಶುಭ ಮುಹೂರ್ತಗಳನ್ನು ಹೇಳ್ತೀನಿ. ಆದಷ್ಟು ಅದೇ ಶುಭ ಮುಹೂರ್ತದಲ್ಲಿ ನೀವು ದೀಪವನ್ನು ಹಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೊದಲನೇ ಮುಹೂರ್ತ 4 ಗಂಟೆ 58 ನಿಮಿಷದಿಂದ ಪ್ರಾರಂಭವಾಗಿ 5 ಗಂಟೆ 15 ನಿಮಿಷದ ತನಕ ಒಂದು ಮುಹೂರ್ತ ಇದೆ. ಅದನ್ನು ಬಿಟ್ಟರೆ ಇನ್ನು 2ನೇದು 6 ಗಂಟೆ 10 ನಿಮಿಷದಿಂದ 6 ಗಂಟೆ 55 ನಿಮಿಷದ ತನಕ ನಿಮಗೆ ಶುಭ ಇದೆ. ಹನುಮ ಜಯಂತಿ ದಿವಸ ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಾ ಅಂತಹವರು ವಾರವನ್ನು ಮಾಡಿ, ಅಂದರೆ ಎಲ್ಲ ದೇವರ ಫೋಟೋಗಳನ್ನು ಒರೆಸ್ಕೊಂಡು ದೇವರ ಸಾಮಗ್ರಿ ಎಲ್ಲ ತೊಳ್ಕೊಂಡು ಕಳಸ ಹೂಡಿ ಪೂಜೆಯನ್ನು ಹನುಮ ಜಯಂತಿ ದಿವಸ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಎಲ್ಲ ಫೋಟೋವನ್ನು ಕೂಡ ಹಿಂದಿನ ದಿವಸನೇ ಒರೆಸ್ಕೊಳ್ಳಿ, ಎಲ್ಲ ದೇವರ ಸಾಮಗ್ರಿ ತೊಳೆದಿಟ್ಕೊಳ್ಳಿ. ಫೋಟೋಗಳಿಗೆ ಆದಷ್ಟು ಅರಿಶಿಣ ಕುಂಕುಮವನ್ನು ಅವತ್ತಿನ ದಿವಸ ಹಚ್ಚೋದಕ್ಕಿಂತ ನೀವು ಗುರುವಾರ ಹಚ್ಚುವಂತಹದ್ದು ಸೂಕ್ತ. ಇನ್ನು ರಾಯರ ಫೋಟೋವನ್ನು ಒರೆಸ್ಕೊಂಡಿರ್ತೀರ, ರಾಯರಿಗೆ ಗಂಧವನ್ನು ಸಮರ್ಪಣೆ ಮಾಡಿ ಆಂಜನೇಯನಿಗೆ ನೋಡಿ ಸಿಂಧೂರ ಅಂತ ಹೇಳಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಸಿಂಧೂರ ಅಂತಂದರೆ ನೀವು ಆಂಜನೇಯನ ದೇವಸ್ಥಾನಗಳಲ್ಲಿ ನೋಡಿರಬಹುದು, ಸ್ವಾಮಿಗೆ ಕೇಸರಿ ಬಣ್ಣದಲ್ಲಿ ಅರ್ಪಣೆ ಮಾಡಿರ್ತಾರೆ, ಹಚ್ಕೊಳ್ಳೋದಕ್ಕೂ ಕೂಡ ಜನಗಳಿಗೂ ಕೂಡ ಕೊಡ್ತಾರೆ. ಅದನ್ನೇ ನಾವು ಸಿಂಧೂರ ಅಂತ ಹೇಳಿ ಅನ್ನುವಂತಹದ್ದು. ಆಂಜನೇಯ ಸ್ವಾಮಿಗೆ ಈ ಸಿಂಧೂರವನ್ನು ನಾವು ಅರ್ಪಣೆ ಮಾಡೋದ್ರಿಂದ ಬಹಳ ಕಷ್ಟಗಳು ಕಡಿಮೆ ಆಗುತ್ತೆ. ಆದರೆ ಇದನ್ನು ನೀವು ಪ್ರತಿ ಶನಿವಾರ ಹಚ್ಚುವಂತಹದ್ದನ್ನೆಲ್ಲ ಅಭ್ಯಾಸ ಮಾಡ್ಕೋಬಾರ್ದು. ಸುಧಾರಿಸಲಿಕ್ಕೆ ಆಗೋದಿಲ್ಲ ಸ್ವಾಮಿಯನ್ನು. ನಾವು ಅಷ್ಟರ ಮಟ್ಟಕ್ಕೆ ಸಿಂಧೂರ ಹಚ್ಚಿದ್ರೆ ಅಲ್ಲಿ ಸ್ವಾಮಿ ಉಪಸ್ಥಿತರಾಗ್ತಾರೆ. ಈ ರೀತಿ ವಿಶೇಷ ದಿವಸದಲ್ಲಿ ಹಚ್ಕೊಂಡ್ರೆ ಸಾಕಾಗುತ್ತೆ. ಗ್ರಂಥಿಗೆ ಅಂಗಡಿನಲ್ಲಿ ಸಿಂಧೂರ ತಗೊಂಡು ಬನ್ನಿ, ಅದನ್ನು ನೀರಿನಲ್ಲೆಲ್ಲ ಕಲಿಸಬಾರ್ದು. ನಿಮ್ಮ ಎಡಗೈಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಆ ಫೋಟೋಗೆ ಹಚ್ಚಲಿಕ್ಕೆ ಅಷ್ಟು ಸಿಂಧೂರವನ್ನು ಹಾಕ್ಕೊಂಡು ತುಪ್ಪ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ 1-2 ಡ್ರಾಪ್ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಫೋಟೋಗೆ ಹಚ್ಚೋ ರೀತಿಯಲ್ಲಿ ನೀವು ಜಾಸ್ತಿ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಅದು ನೀರಿನ ರೀತಿಯಲ್ಲಿ ಹರಿದು ಬಂದುಬಿಡುತ್ತೆ. ಫೋಟೋಯಿಂದ ಸ್ವಲ್ಪ ಗಟ್ಟಿಯಾಗಿ ಆ ಉಂಡೆನ ಫೋಟೋಗೆ ಕಚ್ಚಿಸೋ ರೀತಿಯಲ್ಲಿ ನೀವು ಸಿಂಧೂರವನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನು ಸ್ವಾಮಿಗೆ, ಆಂಜನೇಯ ಸ್ವಾಮಿಗೆ 9 ಬೊಟ್ಟುಗಳನ್ನು ಸಿಂಧೂರದಲ್ಲಿ ಹಚ್ಚಿ, ಸಿಂಧೂರ ಹಚ್ಚಿಬಿಟ್ಟು ಅದರ ಮೇಲೆ ಕುಂಕುಮವನ್ನು ಹಚ್ಚುವಂತಹದ್ದನ್ನು ಮಾಡ್ಕೊಳ್ಳಿ. ತಪ್ಪದೆ ಗೆಜ್ಜೆ ವಸ್ತ್ರ ಕೂಡ ಏರಿಸಬೇಕು. ಸ್ವಾಮಿಗೆ ತುಳಸಿ ಅಂತಂದರೆ ಪ್ರೀತಿ, ತುಳಸಿಯನ್ನು ಹಾಕಿ ಫೋಟೋನಲ್ಲಿ ನೋಡಿ, ಇದು ಶ್ರೀರಾಮನವಮಿಯ ದಿವಸ ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿರುವಂತಹದ್ದು. ತುಳಸಿಯ ಜೊತೆಗೆ ಸ್ವಾಮಿಗೆ ಹಾರ ಅಂತಂದರೆ ಬಹಳ ಶ್ರೇಷ್ಠ. ಫೋಟೋ ದೊಡ್ಡದಿದ್ದರೆ ಒಂದು ಹಾರ ಹಾಕಿ, ಇಲ್ಲ ಅಂತಂದರೆ ಏನು ಹೂಗಳು ಸಿಗುತ್ತೆ ನಿಮಗೆ ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಲಭ್ಯ ಇದ್ದರೆ ನಾಳೆ ಆಂಜನೇಯ ಸ್ವಾಮಿಗೆ 5 ತರಹದ ಹೂಗಳನ್ನು ಹಾಕಿ, ಬಹಳ ಒಳ್ಳೆಯದಾಗತ್ತೆ. ಇನ್ನು 2 ದೀಪ ತುಪ್ಪದಲ್ಲಿ ಹಚ್ಚಿದ್ರೆ ಸ್ವಾಮಿಗೆ ನಾಳೆ ಶ್ರೇಷ್ಠ. ದೇವರ ಮನೆಯಲ್ಲಿ ಏನು ನೀವು ದೀಪಗಳನ್ನು ಇಟ್ಕೋತಿರಲ್ವ, ಆ ದೀಪಗಳಿಗೇನೆ ತುಪ್ಪ ಹಾಕ್ಕೊಂಡು ಅದನ್ನು ಹಚ್ಚುವಾಗ ಆಂಜನೇಯನ ಹೆಸರನ್ನು ಹೇಳಿ ಹಚ್ಚಿ. ಇನ್ನು ವಿಶೇಷವಾಗಿ ನೀವು ನಾಳೆ ಸಿಂಧೂರ ಸಮರ್ಪಣೆ ಮಾಡುವಾಗ, ಅಂದರೆ ಆಂಜನೇಯ ಸ್ವಾಮಿಗೆ ಬೊಟ್ಟುಗಳನ್ನು ಇಡ್ತಿರಲ್ವ, ಆ ಸೇವೆ ಮಾಡುವಾಗ ಶ್ರೀರಾಮ ಶ್ರೀರಾಮ ಅಂತ ಹೇಳಿ ಜಪಿಸ್ತಾ ಸಿಂಧೂರವನ್ನು ಅರ್ಪಣೆ ಮಾಡಿ, ತುಳಸಿ ಹಾಕುವಾಗ, ಹೂಗಳನ್ನು ಹಾಕುವಾಗ ಸ್ವಾಮಿಗೆ ಸಂಪೂರ್ಣ ನೀವು ಅಲಂಕಾರ ಮುಗಿಸೋವರೆಗೂ ರಾಮನ ಜಪವನ್ನು ಮಾಡಿ, ಬಹಳ ಒಳ್ಳೆಯ ಅನುಗ್ರಹವಾಗುತ್ತೆ. ಇನ್ನು ರಾಯರಿಗೆ ಗಂಧ ಸಮರ್ಪಣೆ ಆದ ನಂತರ ತುಳಸಿ ಹೂಗಳನ್ನು ಹಾಕಿ, ಸ್ವಲ್ಪ ನಾಳೆ ವಿಶೇಷವಾದ ದಿನವಾದ್ದರಿಂದ ದುಂಡು ಮಲ್ಲಿಗೆ ಹೂ ಸಿಕ್ಕಿದ್ರೆ ರಾಯರಿಗೆ ಅರ್ಪಣೆ ಮಾಡಿ, ಬಹಳ ಒಳ್ಳೆಯದು. ಇನ್ನು ರಾಯರಿಗೆ 2 ದೀಪ, ನೀವೇನು ನನ್ನ ವಿವರ್ಸ್ ಆದರೆ ಗೊತ್ತಿರುತ್ತೆ, 2 ದೀಪ ಮಾಮೂಲಿಯಾಗಿ ಏನು ಇಡ್ತೀರಾ, ಬೆಳ್ಳಿದೋ ಅಥವಾ ಹಿತ್ತಾಳೆದೋ, ಅದರ ಜೊತೆಯಲ್ಲಿ 5 ಮಣ್ಣಿನ ದೀಪ. ಒಟ್ಟು ರಾಯರ ಮುಂದೆ 7 ದೀಪವನ್ನು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. 5 ಮಣ್ಣಿನ ದೀಪಗಳಿಗೆ ಹೂ ಬತ್ತಿ ಹಾಕಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಬೆಳ್ಳಿ ದೀಪಗಳನ್ನು ಕೂಡ, ಅಂದರೆ ಏನು ಬೆಳ್ಳಿ ಹಿತ್ತಾಳೆ ಇಡ್ತೀರಾ ಅದನ್ನು ಕೂಡ ತುಪ್ಪದಲ್ಲಿ ಹಚ್ಕೊಳ್ಳಿ. ಯಾವತ್ತೇ ಆಗಲಿ ದೇವರ ಮನೆಯಲ್ಲಿ ಇಷ್ಟೆಲ್ಲ ದೀಪಗಳನ್ನು ತುಪ್ಪದಲ್ಲಿ ಹಚ್ಚಬೇಕಾ, ದುಡ್ಡು ಖರ್ಚಾಗುತ್ತೆ ಅನ್ನುವಂತಹ ಯಾವ ಯೋಚನೆಯನ್ನು ಮನಸ್ಸಿನಲ್ಲಿ ಮಾಡಬೇಡಿ. ಖರ್ಚಾಗುವಂತಹದ್ದು 100 ರೂಪಾಯಿ ನಿಮ್ಮ ಕಣ್ಣಿಗೆ ಕಾಣದೇನೆ
ಈಗೇನೋ ಒಂದು ಆಸ್ಪತ್ರೆನೋ ಅಥವಾ ಕಷ್ಟಗಳು ಅಂಥೇಳಿ ನಮ್ಮ ಮೈ ಮೇಲೆ ಬಂದಾಗ ಸಾವಿರಾರು ರೂಪಾಯಿ ಖರ್ಚು ಮಾಡುವಂತಹ ಎಷ್ಟೋ ಕಷ್ಟಗಳನ್ನು ನೀವು ಹಚ್ಚುವಂತಹ ತುಪ್ಪದ ದೀಪದಿಂದ ರಾಯರೇ ಆಗಲಿ ನಿಮ್ಮ ಕುಲದೇವರೇ ಆಗಲಿ ತೊಳೆದು ಹಾಕಿರ್ತಾರೆ. ಹೀಗಾಗಿ ತುಪ್ಪದಲ್ಲಿ ದೀಪ ಹಚ್ಚೋದಕ್ಕೆ ಖರ್ಚಾಗುತ್ತೆ ಅನ್ನುವಂತಹ ಮನೋಭಾವ ಬೇಡ. ದೇವರ ಮನೆಯಲ್ಲಿ ನೀವು ಎಷ್ಟು ಮಾಡ್ತೀರಾ ಅಷ್ಟು ಕೂಡ ಮನೆ ಸಮೃದ್ಧಿ ಆಗುತ್ತೆ. ಇನ್ನು ತುಳಸಿ ಪೂಜೆ ಮಾಡ್ಕೊಳ್ಳಿ. ಹೊರಗಡೆ ರಾಯರ ಪೂಜೆ ವಿಶೇಷವಾದಂತಹ ಗುರುವಾರ ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡುವಂತಹದ್ದನ್ನು ಮರಿಬಾರ್ದು. ಅವ್ರಿಗೂ ಕೂಡ ಯಾವ ಸ್ವರೂಪದ ಫೋಟೋ ಇದ್ದರೂ, ವಿಶೇಷವಾಗಿ ರಾಮನ ಫೋಟೋ ಏನಾದರೂ ಇದ್ದರೆ ಅದಕ್ಕೂ ಕೂಡ ಪೂಜೆ ಮಾಡ್ಕೊಳ್ಳಿ ನಾಳೆ. ಏಕೆಂದರೆ ಹನುಮ ಜಯಂತಿ ಅಲ್ವಾ. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ಸ್ವರೂಪದ ಫೋಟೋ ಇದ್ದರೂ ಕೂಡ ಗಂಧ, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ತಪ್ಪದೆ ತುಳಸಿ, ಸ್ವಲ್ಪ ಹೂವನ್ನು ಹಾಕಿ ನೀವು ಹೇಗೆ ಪ್ರತಿ ಗುರುವಾರ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ತಿದ್ರು ಆ ರೀತಿ ಹಚ್ಕೊಳ್ಳಿ. ಮೊದಲು ನೀವೇನು ಶ್ರೀಮನ್ನಾರಾಯಣನ ಎದುರುಗಡೆ ಇಟ್ಟಿರ್ತೀರ ಆ ದೀಪವನ್ನು ಮೊದಲು ಹಚ್ಚಿ, ಅದಾದಮೇಲೆ ಆಂಜನೇಯನ ಹೆಸರನ್ನು ಹೇಳಿ ದೇವರ ಮನೆಯಲ್ಲಿ ಏನು 2 ದೀಪ ಇಟ್ಟಿರ್ತೀರ ಮಾಮೂಲಿಯಾಗಿ ಹಚ್ಚುವಂತಹದ್ದು ಅದನ್ನು ಹಚ್ಕೊಳ್ಳಿ. ಇದಾದ ಮೇಲೆ ರಾಯರ ಮುಂದೆ ಇಟ್ಟಂತಹ ದೀಪಗಳನ್ನು ಹಚ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಮನೆಯ ಕಷ್ಟದ ಪರಿಸ್ಥಿತಿಗಳೇನು, ಏನೇನು ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ ಅಥವಾ ಏನೇನೆಲ್ಲ ನಿಮಗೆ ಬೇಡಿಕೆಗಳಿದೆ, ಆಂಜನೇಯನಲ್ಲೂ ಪ್ರಾರ್ಥನೆ ಮಾಡಬೇಕು, ಶ್ರೀಮನ್ನಾರಾಯಣನಲ್ಲೂ ಪ್ರಾರ್ಥನೆ ಮಾಡಬೇಕು, ರಾಯರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಅಕ್ಷತೆಯನ್ನು ಎಲ್ಲ ದೇವರ ಬಳಿಗೂ ಕೂಡ ಹಾಕಿ. ಇದಾದ ಮೇಲೆ ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸುವಂತಹದ್ದನ್ನು ಮಾಡಿ. ಇನ್ನು ನೈವೇದ್ಯ ಏನಿಡಬೇಕು ಅಂತ ಹೇಳಿ ಬಂದಾಗ ನಾಳೆ ತಪ್ಪದೇ ಸ್ವಲ್ಪ ಹೆಸರು ಬೇಳೆ ಮತ್ತು ಪಾಯಸ ಆಂಜನೇಯ ಸ್ವಾಮಿಗೆ ಮತ್ತು ರಾಯರಿಗೆ ನೈವೇದ್ಯವನ್ನು ಮಾಡಿ ಇಡೀ. ಆಂಜನೇಯನ ಪೂಜೆ ಮಾಡಿರುವಂಥವರೆಲ್ಲರೂ ಕೂಡ ತಪ್ಪದೆ ಬಾಳೆಹಣ್ಣು, ವಿಳೆದೆಲೆ, ಅಡಿಕೆ, ಅದ್ರ ಮೇಲೆ ಒಂದು 11 ರೂಪಾಯಿಯಷ್ಟು ದಕ್ಷಿಣೆಯನ್ನು ಇಟ್ಟು ಏನಾದರೂ ಸ್ವಲ್ಪ ಬೇರೆ ಹಣ್ಣುಗಳನ್ನು 1-2-3 ಥರದ ಹಣ್ಣುಗಳನ್ನು ನಿಮ್ಮ ಕೈಲಿ ಸಾಧ್ಯ ಆದರೆ ಇಡಿ. ಇದೆಲ್ಲ ಆದಮೇಲೆ ಅಷ್ಟೋತ್ತರ ಸೇವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮೊದಲು ಶ್ರೀರಾಮನ ಅಷ್ಟೋತ್ತರವನ್ನು ಓದಿ. ಏಕೆಂದರೆ ಆಂಜನೇಯ ಸ್ವಾಮಿಯನ್ನು ನಾವೆಲ್ಲಿ ಪೂಜೆ ಮಾಡ್ತೀವಿ ಅಲ್ಲಿ ಶ್ರೀರಾಮ ದೇವರ ಉಪಸ್ಥಿತಿ ಇರುತ್ತೆ. ರಾಮನ ಅಷ್ಟೋತ್ತರ, ಇದಾದ ಮೇಲೆ ಆಂಜನೇಯನ ಅಷ್ಟೋತ್ತರ, ಇದಾದ ಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರ. ನಾಳೆ ಪೌರ್ಣಮಿ ಕೂಡ ಹೌದು, ಕಳಸ ಎಲ್ಲ ಓಡಿರ್ತೀರ, ಹೀಗಾಗಿ ಮಹಾಲಕ್ಷ್ಮಿಯ ಅಷ್ಟೋತ್ತರ, ಇದಾದಮೇಲೆ ರಾಯರ ಅಷ್ಟೋತ್ತರ. ಸಮಯವಿದ್ದರೆ ಗುರುವಾರ ರಾಯರ ಭಕ್ತರು ನೀವು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದಾದರೆ ರಾಯರದು ಅಕ್ಷರ ಮಾಲಿಕ ಸ್ತೋತ್ರ ಕೂಡ ಹೇಳ್ಕೊಳ್ಬಹುದು. ಇದಾದ ಮೇಲೆ 5 ಬತ್ತಿಗಳ ಆರತಿ ಅಂದರೆ ಪಂಚಾರತಿಯನ್ನು ಶ್ರೀಮನ್ ಮಹಾವಿಷ್ಣುವಿಗೆ ಮೊದಲು, ಅದಾದ ಮೇಲೆ ಆಂಜನೇಯ ಸ್ವಾಮಿಗೂ ಕೂಡ ತೋರಿಸಿ, ರಾಯರಿಗೆ ತೋರಿಸಿ ಕಾಯಿಯನ್ನು ಒಡೆದು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ನಾಳೆ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು 3 ಪ್ರದಕ್ಷಿಣೆ ಹಾಕಿಬಿಟ್ಟು ಎಳ್ಳುಬತ್ತಿಯನ್ನು ತಪ್ಪದೆ ಹಚ್ಚಿಬಿಟ್ಟು ಬನ್ನಿ. ನಿಮ್ಮ ಎಷ್ಟೋ ಕಷ್ಟಗಳು ಕಡಿಮೆ ಆಗುತ್ತೆ. ಇನ್ನೊಂದು ಹೇಳುವಂತಹದ್ದನ್ನು ಮರೆತೆ, ನಾಳೆ ಸ್ವಾಮಿಗೆ ವಿಳೆದೆಲೆ ಹಾರವನ್ನು ಹಾಕುವಂತಹದ್ದು ಕೂಡ ಬಹಳ ನಿಮ್ಮ ಕಷ್ಟವನ್ನು ಕಳೆಯುವಂತಹದ್ದು. ನಾನು ನಮ್ಮನೆಯ ಫೋಟೋ ಹಾಕಿದ್ರಲ್ಲಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಅವತ್ತಿನ ದಿವಸ ಹಾಕಿದ್ದೀನಿ. ಅರಿಶಿಣ ಬಣ್ಣದ ದಾರ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ. ಒಂದು 21 ವಿಳೆದೆಲೆಯನ್ನು ಮಡಚಿ ಹಾರದ ರೀತಿಯಲ್ಲಿ ನೀವು ತಯಾರಿ ಮಾಡಿಕೊಂಡು ಸ್ವಾಮಿಗೆ ಹಾಕಿ. ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸ್ವಾಮಿಗೆ ಏರಿಸುವಾಗ ಏನೆಲ್ಲ ಕಷ್ಟಗಳಿದೆ, ಯಾರಿಗಾದರೂ ಅನಾರೋಗ್ಯ ಇದೆಯಾ ಅಥವಾ ಮಕ್ಕಳು ಚಂಡಿ ಮಾಡ್ತಿದ್ದಾರಾ, ಓದ್ತಿಲ್ವಾ, ಈ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಸ್ವಾಮಿಗೆ ಕೈ ಮುಗಿದು ಈ ಹಾರವನ್ನು ಫೋಟೋಗೆ ಸಮರ್ಪಣೆ ಮಾಡಿ. ಇದಾದ ಮೇಲೆ ಹಾರ ತೆಗೆದ ಮೇಲೆ ಏನು ಮಾಡಬೇಕು ನೀವು ಅಂತಂದರೆ ಅದನ್ನು ಮನೆ ಮಂದಿ ಎಲ್ಲ ನೀವು ಎಲೆಡಿಕೆ ಹಾಕೋತಾರಲ್ಲ ಆ ರೀತಿ ಹಾಕ್ಕೊಂಡ್ರೆ ಎಷ್ಟೋ ರೋಗ ರುಜಿನಗಳು, ನಿಮ್ಮಲ್ಲಿ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಇರುವಂತಹದ್ದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಆ ವಿಳೆದೆಲೆಗಳನ್ನು ವೇಸ್ಟ್ ಮಾಡಬಾರ್ದು. ಹಾಗೂ ಮಿಕ್ಕಿದ್ರೆ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಇದಿಷ್ಟು ಕೂಡ ಹನುಮ ಜಯಂತಿ ಜೊತೆಯಲ್ಲಿ ಗುರುವಾರದ ಪೂಜೆ. ರಾಯರಿಗೂ ಕೂಡ ಸಪ್ರೇಟಾಗಿ ಒಂದು ನೈವೇದ್ಯವನ್ನು ಇಡಿ. ಮುಂದಿನ ವಿಡಿಯೋವೊಂದಿಗೆ ಬರ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.